ಸಾವಿರಾರು ಜನ ಸಭಿಕರ ಮುಂದೆ ಹಾಡಿ ಜಯಿಸಬಲ್ಲಂತಹ ಶಾರೀರ, ವ್ಯಕ್ತಿತ್ವ, ಪ್ರತಿಭೆ ಇರುವಂತಹ ಕಲಾವಿದೆ ಇವರು. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ. ಇವರು ಗಾಯಕಿಯೂ ಹೌದು, ರಂಗ ಕಲಾವಿದೆಯೂ ಹೌದು, ನಟಿಯೂ ಹೌದು, ಸಂಘಟಕಿಯೂ ಹೌದು, ಆಕ್ಟಿವಿಸ್ಟ್ ಕೂಡ ಹೌದು. ನಮ್ಮ ಕಾಯುವ ಕುರುಬರು ಶಾನುಭೋಗ ಗೀಚಿದ್ದಕ್ಕೆ ಹೆಬ್ಬೆಟ್ಟನ್ನು ಒತ್ತುವವರು. ನಮ್ಮ ಕಾಯುವ ಕುರುಬರು. ಶಿ ಇಸ್ ಮೋಸ್ಟ್ ಕಮಿಟೆಡ್ ಟುವರ್ಡ್ಸ್ ಹರ್ ಐಡಿಯಾಲಜಿ, ಹರ್ ಪಾಯಿಂಟ್ ಆಫ್ ವ್ಯೂ. ಅಂಥ ಅಪರೂಪದ ಕಲಾವಿದೆ MD ಪಲ್ಲವಿ ಅವರು. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ. ಸೊ ನಾನು ಏನಿದ್ರು ನನ್ನ ಕಲೆಯ ಮೂಲಕ ನನ್ನ ಒಪಿನಿಯನ್ಗಳಿರಬಹುದು, ನನ್ನ ಎಕ್ಸ್ಪ್ರೆಷನ್, ನನ್ನ ಅಭಿಪ್ರಾಯಗಳನ್ನು ನನ್ನ ಕಲೆಯ ಮೂಲಕ, ನನ್ನ ಕೆಲಸದ ಮೂಲಕ ಮಾತ್ರ ತಿಳಿಸ್ತೀನಿ ನಾನು. ಸೊ ಈ ಎಲ್ಲದರ ನಡುವೆ ನಿಜವಾದ ಪಲ್ಲವಿ ಯಾವುದೇ ರೀತಿಯಾದ ವಿದ್ಯೆಯನ್ನು ಸಂಪಾದಿಸುವಂಥ ಒಬ್ಬ ವಿದ್ಯಾರ್ಥಿನಿ ಅಂತ ನನ್ನನ್ನು ನಾನು ಗುರುತಿಸ್ಕೊತೀನಿ. ಪಲ್ಲವಿ ಅವರ ಮ್ಯೂಸಿಕ್ ಯಾವುದು? ನಿಮ್ಮ ಸ್ಟೈಲ್ ಆಫ್ ಮ್ಯೂಸಿಕ್ ಯಾವುದು? ಹುಡುಕಾಟ ಅನ್ನೋದಿರತ್ತಲ್ಲ ಒಬ್ಬ ಕಲಾವಿದೆಗೆ, ಆ ಹುಡುಕಾಟದಲ್ಲಿ ನಾನು ಎಷ್ಟೋ ಬೇರೆ ಬೇರೆ ರೀತಿಯಾದ ಪ್ರಯೋಗಗಳನ್ನು ಮಾಡಿದ್ದೀನಿ. ನೋಡಯ್ಯ ಕೋಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಬಹುಶಃ ಮೈಕ್ನ ಹಂಗೆ ಇಲ್ಲದೆ ದೊಡ್ಡ ಸಭಾಂಗಣದಲ್ಲಿ ಸಾವಿರಾರು ಜನ ಸಭಿಕರ ಮುಂದೆ ಹಾಡಿ ಜಯಿಸಬಲ್ಲಂತಹ ಶಾರೀರ, ವ್ಯಕ್ತಿತ್ವ, ಪ್ರತಿಭೆ ಇರುವಂತಹ ಕಲಾವಿದೆ ಇವರು. ಸಂಗೀತದಲ್ಲಿ ಅತಿ ದೊಡ್ಡ ಹೆಸರು. ಸಂಗೀತ ಕ್ಷೇತ್ರವನ್ನ ಬಿಟ್ಟು ರಂಗಭೂಮಿಯನ್ನೇ ಇವರ ಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ರೆ ಅಲ್ಲೂ ಕೂಡ ದೊಡ್ಡ ಹೆಸರನ್ನ ಮಾಡಿರ್ತಿದ್ರೇನು. ಯಾಕಂದ್ರೆ ರಂಗಭೂಮಿಯಲ್ಲಿ ಇವರು ಮಾಡಿರುವಂತ ಕೆಲಸ ಅಂಥದ್ದು. ಇವೆರಡನ್ನು ಬಿಟ್ಟು ನಟನೆನೇ ಬೇಕು, ನಟನೆಯಲ್ಲೇ ಮುಂದುವರಿತೀನಿ ಅಂತ ಅಂದುಕೊಂಡಿದ್ರೆ ಅಲ್ಲೂ ಕೂಡ ಜಯಿಸ್ತಿದ್ರೇನು. ಯಾಕಂತ ಹೇಳಿದ್ರೆ ಇವರು ತಮ್ಮ ಅಭಿನಯದ ಮೂಲಕ ಅದೆಷ್ಟೋ ಜನರ ಮನಸ್ಸನ್ನ ಗೆಲ್ಲುವಂತಹ ಸಾಮರ್ಥ್ಯವುಳ್ಳವರು. ತಮ್ಮ ವಿವಿಧ ಪಾತ್ರಗಳ ಮೂಲಕ ಅದನ್ನ ತೋರಿಸಿಕೊಟ್ಟಿದ್ದಾರೆ ಕೂಡ. ಇನ್ನು ಸೀರಿಯಲ್ನಲ್ಲೇ ಇದ್ದಿದ್ರೆ ಶಿ ವುಡ್ ಹ್ಯಾವ್ ಬೀನ್ ಅ ಸ್ಟಾರ್. ಬಹುಮುಖ ಪ್ರತಿಭೆ ಅಂತ ಹೇಳ್ತೀವಿ. ಆ ಬಹುಮುಖ ಪ್ರತಿಭೆಗೆ ನಾನಿವತ್ತು ಮಾತಾಡೋಕೆ ಹೊರಟಿದ್ದೀನಲ್ಲ, ಆ ಪರ್ಸನಾಲಿಟಿ ಸುಟೇಬಲ್ ಎಕ್ಸಾಂಪಲ್. ಇವರು ಗಾಯಕಿಯೂ ಹೌದು, ರಂಗ ಕಲಾವಿದೆಯೂ ಹೌದು, ನಟಿಯೂ ಹೌದು, ಸಂಘಟಕಿಯೂ ಹೌದು, ಆಕ್ಟಿವಿಸ್ಟ್ ಕೂಡ ಹೌದು. ಇವೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್, ಇವರಿಗೊಂದು ರಾಜಕೀಯ ಬದ್ಧತೆ ಇದೆ. ಮೋಸ್ಟ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಹಾಗೂ ಇಂಡಿಪೆಂಡೆಂಟ್ ಲಿವಿಂಗ್ ಲೈಫ್ ಸ್ಟೈಲ್ ಇರೋಂಥವ್ರು. ಹಾಗೇನೆ ಶಿ ಇಸ್ ಮೋಸ್ಟ್ ಕಮಿಟೆಡ್ ಟುವರ್ಡ್ಸ್ ಹರ್ ಐಡಿಯಾಲಜಿ, ಹರ್ ಪಾಯಿಂಟ್ ಆಫ್ ವ್ಯೂ. ಅಂಥ ಅಪರೂಪದ ಕಲಾವಿದೆ MD ಪಲ್ಲವಿ ಅವರು. MD ಪಲ್ಲವಿ ಅವರು ಈ ವಿಶೇಷ ವ್ಯಕ್ತಿತ್ವದ ಜೊತೆಗೆ ತಮ್ಮ ಜೊತೆಗೆ ದೊಡ್ಡದಾದಂಥ ಲೆಗಸಿಯನ್ನ ಹೊಂದಿದ್ದಾರೆ. ಇವರ ಮುತ್ತಾತ ಆನಾ ಸುಬ್ಬರಾಯರು ಶ್ರೇಷ್ಠ ಚಿತ್ರಕಲಾವಿದರು, ಸಾಹಿತ್ಯ ಕ್ಷೇತ್ರದ ದಿಗ್ಗಜರಲ್ಲಿ ಒಬ್ಬರು. ಇವರ ತಾತ AS ಮೂರ್ತಿಯವರು ಸಂಗೀತ, ನಾಟಕ ಹಾಗೂ ಸಾಹಿತ್ಯದ ಪ್ರಾಕಾರಗಳಲ್ಲಿ ಇದರ ಜೊತೆಗೆ ಹೋರಾಟವನ್ನ ಮಾಡಿದವರು, ಚಿತ್ರರಂಗದಲ್ಲೂ ಕೂಡ ಗುರುತಿಸಿಕೊಂಡಂತವ್ರು. ಇನ್ನು ಇವರ ತಂದೆ ಗೋವಾದತ್ತು. ಗೋವಾದಲ್ಲಿ ಕೆಲಸ ಮಾಡಿದ ಕಾರಣ ಗೋವಾದತ್ತು ಅಂತಾನೆ ಫೇಮಸ್. ಬೆಂಗಳೂರಿಗೆ ಬಂದ್ರು, ರಂಗಭೂಮಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು, ನಟನೆಯಲ್ಲೂ ಕೂಡ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಇನ್ನು ಇವರ ತಾಯಿ ಗೌರಿದತ್ತು ನಾಟಕ ಶಾಲೆಗಳನ್ನ ಪ್ರಾರಂಭಿಸಿದವರು, ರಂಗಭೂಮಿಯ ರಂಗ ಕಲಾವಿದೆ ಹಾಗೂ ನಿರ್ದೇಶಕಿ, ಕಂಪೋಸರ್ ಕೂಡ ಹೌದು. ಇವರೆಲ್ಲ ಲೆಗಸಿ ಜೊತೆಗೆ MD ಪಲ್ಲವಿಯವರು ತಮ್ಮದೇ ಆದಂತಹ ವಿಶೇಷವಾದ ವಿಭಿನ್ನವಾದ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇವತ್ತು ಅವರ ಒಂದು ಈ ಪಯಣದ ಜೊತೆಗೆ ಅಂದ್ರೆ ಗಾಯನ, ನಟನೆ, ರಂಗಭೂಮಿ ಕಲಾವಿದೆ ಇವೆಲ್ಲದರ ಜೊತೆಗೆ ಅವರ ವ್ಯಕ್ತಿತ್ವವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಅದು ಸಾಹಸಕ್ಕೆ ನಾನು ಕೈ ಹಾಕ್ತಿದ್ದೀನಿ. ವಿತೌಟ್ ಎನಿ ಡಿಲೇ ಪಲ್ಲವಿ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ. ಮೇಡಮ್, ಹಾರ್ಟಿ ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಬಟ್ ಅದರಲ್ಲಿ ಒಂದು ಏನಂದರೆ, ಆ್ಯಕ್ಟಿವಿಸ್ಟ್ ಅಂತ ಹೇಳಿದ್ರಲ್ಲ, ಅದನ್ನು ಮಾತ್ರ ನಾನು ಆ್ಯಕ್ಟಿವಿಸ್ಟ್ ಅಲ್ಲ. ನಾನು ಐ ಆಮ್ ಜಸ್ಟ್ ನಾರ್ಮಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಆ್ಯಕ್ಟಿವಿಸ್ಟ್ ಅಂದರೆ ನಿಜವಾದ ಆ್ಯಕ್ಟಿವಿಸ್ಟ್ಗಳಿದ್ದಾರೆ ತುಂಬ ಜನ, ಅವರು ಮಾಡುವಂಥ ಕೆಲಸ ನಾನು ಮಾಡೋಕ್ಕಾಗಲ್ಲ. ಸೊ ನಾನು ಏನಿದ್ರು ನನ್ನ ಕಲೆಯ ಮೂಲಕ ನನ್ನ ಒಪಿನಿಯನ್ಗಳಿರಬಹುದು, ನನ್ನ ಎಕ್ಸ್ಪ್ರೆಷನ್, ನನ್ನ ಅಭಿಪ್ರಾಯಗಳನ್ನು ನನ್ನ ಕಲೆಯ ಮೂಲಕ, ನನ್ನ ಕೆಲಸದ ಮೂಲಕ ಮಾತ್ರ ತಿಳಿಸ್ತೀನಿ ನಾನು. ಖಂಡಿತ ಮ್ಯಾಮ್. ಇವಾಗ ನಾನು ಇಷ್ಟೆಲ್ಲ ಹೇಳಿದೆ, ಗಾಯಕಿ, ನಟನೆ, ರಂಗಭೂಮಿ, ಹಾಗೇನೆ ಸಂಘಟಕಿ, ನೀವು ರಂಗಭೂಮಿಯ ಕಲಾವಿದೆ, ಪ್ರತಿಯೊಂದರಲ್ಲೂ ಕೂಡ
ನಿಮ್ಮ ಹೆಸರಿದೆ. ಸೊ ಇದರ ಜೊತೆಗೆ ಇಂಡಿಪೆಂಡೆಂಟ್ ಥಿಂಕಿಂಗ್ ಹಾಗೂ ಇಂಡಿಪೆಂಡೆಂಟ್ ಲಿವಿಂಗ್. ಸೊ ಈ ಎಲ್ಲದರ ನಡುವೆ ನಿಜವಾದ ಪಲ್ಲವಿ ಯಾರು? ಹೂ ಇಸ್ ರಿಯಲ್ ಪಲ್ಲವಿ? ಈ ಪಾತ್ರಗಳಲ್ಲಿ ನಿಮ್ಗೆ ರೆಸೊನೇಟ್ ಆಗೋದು ಯಾವ್ದು ಮ್ಯಾಮ್? ರಿಯಲ್ ಪಲ್ಲವಿ ನೀವು ನೋಡೋದೆಲ್ಲ ರಿಯಲ್ಲೇನೆ. ಸೊ ಮೇ ಬಿ ಹೂ ಇಸ್ ದ ಕಂಪ್ಲೀಟ್ ಪಲ್ಲವಿ ಅಂತ ಹೇಳ್ಬೋದೇ ಹೊರತು ರಿಯಲ್ ಅಂದರೆ ಐ ಥಿಂಕ್ ನೀವು ನನ್ನನ್ನು ಹಾಡುಗಾರ್ತಿಯಾಗಿ ನನ್ನನ್ನು ನೋಡಿದಾಗ ಅಲ್ಲಿ ನಾನು ರಿಯಲ್ಲೇನೆ, ನನ್ನನ್ನು ನಟಿಯಾಗಿ ನೋಡಿದಾಗ ಅಲ್ಲೂ ಕೂಡ ನಾನು ರಿಯಲ್ಲೇನೆ, ನಿರ್ದೇಶಕಿಯಾಗಿರಬಹುದು, ಕಂಪೋಸರ್ ಆಗಿರಬಹುದು, ನೀವು ಯಾವುದೇ ರೀತಿ ನನ್ನನ್ನು ನೋಡಿದಾಗಲೂ, ಯಾವ ಪಾತ್ರದಲ್ಲಿ ನನ್ನನ್ನು ನೋಡಿದಾಗಲೂ ಅಲ್ಲಿ ನಾನು ರಿಯಲ್ಲಾಗೆ ನನ್ನ ಮನಸ್ಸಿನಿಂದ ನನ್ನ ಅಂತರಾಳದ ಭಾವನೆಗಳಿಂದ ಕೆಲಸ ಮಾಡ್ತಿದ್ದೀನಿ. ಸೊ ದಟ್ ಈಸ್ ದ ರಿಯಲ್ ಪಲ್ಲವಿ. ದೆರ್ ಇಸ್ ನೋ ತೆರೆ ಹಿಂದೆ ಇನ್ನೊಂದು ಪಲ್ಲವಿ, ತೆರೆ ಮುಂದೆ ಇನ್ನೊಂದು ಪಲ್ಲವಿ ಇಲ್ಲ, ಅದು ರಿಯಲ್ಲೇ. ಕಂಪ್ಲೀಟಾಗಿ ನಾನು ಏನು ಅಂದರೆ ಐ ಆಮ್ ಇದೆಲ್ಲದರ ಸಮ್ಮಿಶ್ರಣ ನಾನು. ದಟ್ ಈಸ್ ದ ಪಲ್ಲವಿ. ಅಂದರೆ ನಾನು ಬಹುಶಃ ನಾನು ಕಲಾವಿದೆ ಅಂತ ನನ್ನನ್ನು ನಾನು ಗುರ್ತಿಸ್ಕೊತೀನಿ. ಆ್ಯಂಡ್ ಜೀವನಾದ್ಯಂತ ಒಬ್ಬ ಸ್ಟೂಡೆಂಟ್ ಅಂತ ನಾನು, ಸ್ಟೂಡೆಂಟ್ ಆಫ್ ದಿ ಆರ್ಟ್ಸ್, ಸ್ಟೂಡೆಂಟ್ ಆಫ್ ಲೈಫ್, ಸ್ಟೂಡೆಂಟ್ ಆಫ್ ನಾಲೆಡ್ಜ್, ವಿದ್ಯೆಯ ವಿದ್ಯಾರ್ಥಿ, ಯಾವುದೇ ರೀತಿಯಾದ ವಿದ್ಯೆಯನ್ನು ಸಂಪಾದಿಸುವಂಥ ಒಬ್ಬ ವಿದ್ಯಾರ್ಥಿನಿ ಅಂತ ನನ್ನನ್ನು ನಾನು ಗುರುತಿಸ್ಕೋತೀನಿ. ಸೊ ಜನ ನಿಮ್ಮನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದು ಮಾಡಿದ್ದಾರೆ, ರಂಗಭೂಮಿಯಲ್ಲೂ ಕೂಡ ನಿಮ್ಮನ್ನ ನೋಡಿದ್ದಾರೆ. ಸೊ ನಿಮ್ಮನ್ನ ಹೆಚ್ಚಾಗಿ ಜನ ನೋಡಿರೋದು ಸಂಗೀತ ಕ್ಷೇತ್ರದಲ್ಲಿ. ಸೊ ನಾನು ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಅಂದ್ರೆ, ನೀವು ನಿಮ್ಮದೊಂದು ಯಾವ ಸಂಗೀತ ಅಂತ ಅನ್ಕೊಂಡು ನೀವು ಸಿ ಅಶ್ವಥ್ ಅವ್ರ ಜೊತೆಗೂ ಕೂಡ ಹಾಡಿದ್ದೀರಾ, ವೇದಿಕೆನ ಹಂಚ್ಕೊಂಡಿದ್ದೀರಾ, SPB ಅವ್ರ ಜೊತೆಗೆ ವೇದಿಕೆನ ಹಂಚ್ಕೊಂಡಿದ್ದೀರಾ, ಮೈಸೂರು ಅನಂತ ಸ್ವಾಮಿ ಅವರ ಹತ್ರ ನೀವು ಸಂಗೀತವನ್ನ ಕಲ್ತಿದ್ದೀರಾ, ಸುಗಮ ಸಂಗೀತದಲ್ಲೂ ಕೂಡ ನೀವು ಮಿಂದೆದ್ದಿದ್ದೀರಾ, ಚಿತ್ರಗೀತೆಗಳನ್ನು ಕೂಡ ಹಾಡಿದ್ದೀರಾ, ಹಾಗೆ ವೆಸ್ಟರ್ನ್ ಮ್ಯೂಸಿಕ್ಗಳಲ್ಲೂ ಕೂಡ ನಿಮ್ಮದೇ ಆದ ಪ್ರಯೋಗಗಳನ್ನ ಮಾಡಿದ್ದೀರಾ. ಸೊ ಪಲ್ಲವಿ ಅವರ ಮ್ಯೂಸಿಕ್ ಯಾವುದು? ನಿಮ್ಮ ಸ್ಟೈಲ್ ಆಫ್ ಮ್ಯೂಸಿಕ್ ಯಾವುದು ಇಷ್ಟರೊಳಗೆ ಮ್ಯಾಮ್? ಇದು ಒಂಥರ ಬಹಳ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ. ನನ್ನನ್ನು ನಾನು ಯಾವತ್ತೂ ಕೇಳ್ಕೊಂಡಿಲ್ಲ, ನೀವು ನನ್ನನ್ನು ಕೇಳ್ತಾ ಇದ್ದೀರಾ. ಸಂಗೀತದಲ್ಲಿ ನನ್ನ ಅಭ್ಯಾಸ ಆಗಿರೋದು, ನನ್ನ ಕಲಿಕೆ ಆಗಿರೋದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ಪಂಡಿತ್ ರಾಮರಾವ್ ನಾಯಕ್ ಅವ್ರ ಹತ್ರ, ಪಂಡಿತ್ ರಾಜಭಾವ್ ಸೋಂಟಕೆ ಅವ್ರ ಹತ್ರ ನಾನು ಅಭ್ಯಾಸ ಮಾಡಿದ್ದೀನಿ. ಆ್ಯಂಡ್ ಬನಾರಸ್ ಯೂನಿವರ್ಸಿಟಿಯ BA ಪದವಿಯನ್ನು ನಾನು ಡಿಗ್ರಿಯನ್ನು ಪಡೆದಿದ್ದೀನಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ. ಸೊ ನನ್ನ ಸಂಗೀತದ ಬುನಾದಿ ಅಂತ ಹೇಳ್ಬೋದು, ಫೌಂಡೇಶನ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ನನಗೆ ಒಂಥರ ಜೀವನದಲ್ಲಿ ಒಂದು ಬಹಳ ಮುಖ್ಯವಾದ ಅಸ್ತಿತ್ವವನ್ನು ನೀಡಿರೋದು ಸುಗಮ ಸಂಗೀತ. ಒಂದು ರೀತಿಯಾದ ಒಂದು ಐಡೆಂಟಿಟಿ, ನನ್ನ ಸಮುದಾಯದಲ್ಲಿ, ನನ್ನ ಕಲ್ಚರ್ನಲ್ಲಿ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಿರೋದು ಸುಗಮ ಸಂಗೀತ. ಅದಲ್ಲದೆ ಎಷ್ಟೋ ಚಿತ್ರಗಳಲ್ಲಿ ನನಗೆ ಸಂಗೀತ ನಿರ್ದೇಶಕರು ಅವಕಾಶ ನೀಡಿ ಕೆಲವು ಹಾಡುಗಳಿಂದ ನನ್ನನ್ನು ಜನರು ಗುರುತಿಸುವಂಥ ಅವಕಾಶಗಳನ್ನು ನೀಡಿರುವಂಥ ಸಂಗೀತ ನಿರ್ದೇಶಕರ ಕಾರಣದಿಂದ ನಾನು ಒಬ್ಬ ಚಿತ್ರಗಾಯಕಿಯೂ ಹೌದು, ಚಲನಚಿತ್ರ ಗಾಯಕಿಯೂ ಹೌದು. ಮತ್ತು ನನ್ನ ಅಂತರಾಳದಿಂದ ನಾನು ಏನಂತಾರೆ ಹುಡುಕಾಟ ಅನ್ನೋದಿರುತ್ತಲ್ಲ ಒಬ್ಬ ಕಲಾವಿದೆಗೆ, ಆ ಹುಡುಕಾಟದಲ್ಲಿ ನಾನು ನನ್ನ ಮನದ ದನಿಯನ್ನು ಕೇಳಿಸ್ಕೊತಾ ಆ ಹುಡುಕಾಟದಲ್ಲಿ ಎಷ್ಟೋ ಬೇರೆ ಬೇರೆ ರೀತಿಯಾದ ಪ್ರಯೋಗಗಳನ್ನು ಮಾಡಿದ್ದೀನಿ. ಬೇರೆ ಬೇರೆ ಕಲಾವಿದರೊಂದಿಗೆ, ಸಂಗೀತಗಾರರೊಂದಿಗೆ ಕೊಲ್ಯಾಬೊರೇಟ್ ಮಾಡಿದ್ದೀನಿ. ಆ ಥರದ ಕೊಲ್ಯಾಬೊರೇಷನ್ಗಳು, ಪ್ರಯೋಗಗಳು, ಎಕ್ಸ್ಪೆರಿಮೆಂಟ್ಗಳು ಹಲವಾರು ಮಾಡಿದ್ದೀನಿ ನಾನು. ಸೊ ಅದು ಕೂಡ ನನ್ನ ಪರ್ಸನಾಲಿಟಿಯ ಒಂದು ಭಾಗ. ಸೊ ನಿಜವಾದ ಪಲ್ಲವಿ ಯಾರು ಅಥವಾ ನಿಜವಾದ ಪಲ್ಲವಿಯ ಸಂಗೀತ ಏನು ಅಂತಂದರೆ ಅದನ್ನು ಹೇಳೋದಕ್ಕೆ ನನಗೂ ಕಷ್ಟ. ನನ್ನನ್ನು ನಾನು ಒಂದು ಫ್ರೇಮ್ ವರ್ಕ್ನಲ್ಲಿ ಡಿಫೈನ್ ಮಾಡೋದಕ್ಕೆ ನನಗೂ ಕಷ್ಟ. ನೀವು ಹೇಗೆ ನನ್ನನ್ನು ಕಾಣ್ತಿರೋ ನಾನು ಹಾಗೆ, ಅಷ್ಟೇ ಹೇಳ್ಬೋದು. ಅದೇ ನೀವು ಕೊಲಾಬರೇಟಿವ್ ಮ್ಯೂಸಿಕ್ ಬಗ್ಗೆ ಹೇಳಿದ್ರಿ, ಭಾವಗೀತೆಗೆ ಒಂದು ವಿಭಿನ್ನ ಶೈಲಿ, ವಿಭಿನ್ನ ಟಚ್ ಕೊಡುವಂತ ಒಂದು ಸ್ಟೈಲ್ ಆಫ್ ಮ್ಯೂಸಿಕ್ ನ ಕೂಡ ಕೊಟ್ಟಿದ್ದೀರಾ. ಸೊ ಅದನ್ನು ಒಂದು ಕನ್ಸಿಡರ್ ಮಾಡಬಹುದಾ ನಿಮ್ಮ ಈ ಒಂದು ಸಂಗೀತ ಇದರಲ್ಲಿ? ಅದೇ ನಾನು ಅದು ನನ್ನ ಕಲೆಯ ಒಂದು ಭಾಗ, ಅದು 100%. ಅಂದರೆ ಭಾವಗೀತೆಯನ್ನು ಸ್ವಲ್ಪ ವಿಭಿನ್ನವಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಆಸೆ, ಅದು ಒನ್ ಆಫ್ ದ ಡಿಸೈರ್ಸ್. ಎಷ್ಟೋ ಆಸೆಗಳಲ್ಲಿ ಅದೊಂದು. ಆದರೆ ನನ್ನ ಗುರುಗಳು ರಾಜು ಅನಂತ ಸ್ವಾಮಿ ಅವರಾಗಿರ್ಬೋದು, ಮೈಸೂರು ಅನಂತ ಸ್ವಾಮಿ ಅವರಾಗಿರ್ಬೋದು, ಗುರು ಸಮಾನರಾದ ಅಶ್ವಥ್ ಅವರಾಗಿರ್ಬೋದು, ನಾನು ಎಷ್ಟೋ ವರ್ಷ ಕೆಲಸ ಮಾಡಿದಂಥ GV ಅತ್ರಿ ಅವರಾಗಿರ್ಬೋದು, ಅವರೆಲ್ಲರ
ಸಂಗೀತವನ್ನು ಮುಂದುವರಿಸಬೇಕು ಅನ್ನೋದು ಕೂಡ ನನ್ನ ಮೇಲಿರುವಂಥ ಸುಗಮ ಸಂಗೀತ ಗಾಯಕಿಯ ನಾನಾಗಿರೋದ್ರಿಂದ ನನ್ನ ಮೇಲಿರುವಂಥ ಒಂದು ರೆಸ್ಪಾನ್ಸಿಬಿಲಿಟಿ. ಆ ಜವಾಬ್ದಾರಿ ಕೂಡ ನನ್ನಲ್ಲಿದೆ. ಹಳೆಯದನ್ನು ಮುಂದುವರಿಸ್ತಾ ಹೊಸದನ್ನು ಪರಿಚಯಿಸುವ ಜವಾಬ್ದಾರಿ ನನಗಿದೆ. ಸೊ ನೀವು ಬಾಲ್ಯನ ಗೋವಾದಲ್ಲಿ ಕಳೆದ್ರಿ, ನಂತರ ಕರ್ನಾಟಕಕ್ಕೆ ಬಂದ್ರಿ. ನಿಮ್ಮ ಸಂಗೀತದ ಪಯಣ ಮೈಸೂರು ಆನಂದ್ ಸ್ವಾಮಿ ಅವ್ರ ಹತ್ರ ನೀವು ಸಂಗೀತವನ್ನ ಕಲ್ತ್ರಿ. ಇಲ್ಲಿ ಬಂದಾಗ ಹೇಗಿತ್ತು? ನಾವೆಲ್ಲ ನೋಡೇ ಅವ್ರ ಬಗ್ಗೆ ಕೇಳಿದಷ್ಟೇನೆ. ಅವರ ಬಳಿ ಸಂಗೀತ ಕಲಿಯೋ ಒಂದು ಅನುಭವ ಆಗಿರ್ಬೋದು, ಅವ್ರ ನೀವು ಯಾವ ರೀತಿ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ ಮೇಡಮ್? ಅವರ ಅನುಪಸ್ಥಿತಿ ಈಗಲೂ ಕಾಡುತ್ತಾ ನಿಮ್ಗೆ? ಅವ್ರ ಜೊತೆಗೆ ಯಾರಾದ್ರೂ ಒಂದು ಸ್ವೀಟ್ ಮೆಮೊರೀಸ್, ಅವರ ಜೊತೆ ಸಂಗೀತವನ್ನ ಕಲಿತಾ ಇರ್ಬೇಕಾದ್ರೆ ಅದನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಿದ್ರೆ? ಮೈಸೂರು ಅನಂತ ಸ್ವಾಮಿ ಅವರ ಶಿಷ್ಯರಲ್ಲಿ ನಾನು ಒಬ್ಬಳು ಅಂತ ಹೇಳೋದಕ್ಕೆ ನನಗೆ ನಿಜವಾಗ್ಲೂ ನನ್ನ ಐ ಆಮ್ ವೆರಿ ಲಕ್ಕಿ. ಏಕೆಂದರೆ ನನ್ನ ಈ ಜನರೇಷನ್ನಲ್ಲಿ ಅವರನ್ನು ಭೇಟಿ ಮಾಡಿರೋದೇ ತುಂಬ ಕಡಿಮೆ ಜನ. ಅವರನ್ನು ಸ್ಟೇಜ್ ಮೇಲೆ ಹಾಡೋದನ್ನು ನೋಡಿರೋದೇ ತುಂಬ ಕಡಿಮೆ ಜನ ಇರೋದ್ರಿಂದ ಅಂಥ ಜನರೇಷನ್ನಲ್ಲಿ ನಾನು ಒಬ್ಬಳಾಗಿ ಅವ್ರ ಹತ್ರ ಕಲ್ತಿದ್ದೀನಿ ಅನ್ನೋದೇ ದೊಡ್ಡ ವಿಚಾರ ನನಗೆ. ಆ್ಯಂಡ್ ಕಡಿಮೆ ಸಮಯ, ನಾನು ಹೆಚ್ಚು ಸಮಯ ಅವ್ರ ಹತ್ರ ಕಲಿಯೋದಕ್ಕೆ ಆಗಲಿಲ್ಲ. ಬಿಕಾಸ್ ನಾನು ಕಲಿಯೋದಕ್ಕೆ ಪ್ರಾರಂಭ ಮಾಡಿ 1-2 ಇಯರ್ಸಲ್ಲಿ ಹಿ ಪಾಸ್ಡ್ ಅವೇ. ಸೊ ಬಹಳ ಕಡೆಯ ಸ್ಟೇಜಸ್ಸಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದೆ. ಆ್ಯಂಡ್ ಅವರು ಹೇಳಿದ್ರು, ನಾನು ನಿನಗೆ ಹೇಳ್ಕೊಡ್ತೀನಿ, ಬೇಗ ಬಾ ನನ್ನ ಹತ್ರ ಕಲಿಯೋದಕ್ಕೆ, ನಾಳೆನೇ ಬಂದು ಜಾಯ್ನ್ ಆಗು ಅಂತ ಹೇಳಿದ್ರು. ಆ್ಯಂಡ್ ಐ ವಾಸ್ ವೆರಿ ಲಕ್ಕಿ. ಅವರು ನನಗೆ ಒಂದಷ್ಟು ಹಾಡುಗಳನ್ನು ಹೇಳಿಕೊಟ್ರು. ಅವರ ಜೊತೆ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಹಾಡಿದೆ ವೇದಿಕೆ ಮೇಲೆ. ಐ ಕನ್ಸಿಡರ್ ಇಟ್, ನನಗೆ ನನ್ನ ತುಂಬ ಪುಣ್ಯ ಅದು ನನ್ನದು. ಯಾಕೆಂದರೆ ಆ ಸಮಯದಲ್ಲಿ ನನಗೆ ಅವ್ರ ಪರಿಚಯ ಆಯಿತು. ಆ್ಯಂಡ್ ಅವ್ರು ನನಗೆ ಹೇಳ್ಕೊಟ್ರು, ಪಾಠ ಮಾಡಿದ್ರು, ವೇದಿಕೆಗೆ ನನಗೆ ಪರಿಚಯಿಸಿದ್ರು. ವೇದಿಕೆ ಮೇಲೆ ಅವ್ರ ಪಕ್ಕ ಕೂತ್ಕೊಂಡು ಹಾಡಿದೆ ನಾನು. ಇದಕ್ಕಿಂತ ಇನ್ನೇನು ಬೇಕು? ಆ ಸೌಭಾಗ್ಯ. ಆಮೇಲೆ ಅನಂತ ಸ್ವಾಮಿ ಅವರು ಬಹಳ ಮೃದು ಸ್ವಭಾವದವರು, ಬಹಳ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇತ್ತು ಅವ್ರಿಗೆ. ಅವರ ಸ್ನೇಹಿತರಲ್ಲೆಲ್ಲ ಅವರು ತುಂಬ ಜೋವಿಯಲ್ ಆಗಿರ್ತಿದ್ರು ಅನ್ನೋದು ನನಗೆ ಕಥೆಗಳನ್ನು ಬೇರೆಯವ್ರ ಹತ್ರ ಕೇಳಿ ನಾನು ತಿಳ್ಕೊಂಡಿದ್ದೀನಿ. ಬಟ್ ಸ್ಟೂಡೆಂಟ್ಗಳ ಜೊತೆ, ಅವ್ರಿಗಿಂತ ಕಿರಿಯರಾದವ್ರ ಜೊತೆ ಬಹಳ ಮೃದು ಸ್ವಭಾವ, ಬಹಳ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ಬಹಳ ಪ್ರೀತಿಯಿಂದ, ತಾಳ್ಮೆಯಿಂದ, ಬಹಳ ಮೆತ್ತಿಗೆ ಪಾಠ ಮಾಡೋರು. ಅವರು ಯಾವತ್ತೂ ಒಂದು ದಿನಾನೂ ನನ್ನ ಮೇಲೆ ಏನು ರೇಗಲಿಲ್ಲ, ಅಥವಾ ಹಂಗೆ ಹಾಡಬಾರ್ದು ಹಿಂಗೆ ಹಾಡಬಾರ್ದು ಅಂತ ಹೇಳಲಿಲ್ಲ. ವೆರಿ ಪೇಷಂಟ್ ಟೀಚರ್, ವೆರಿ ಸಾಫ್ಟ್ ಸ್ಪೋಕನ್ ಅಂಥ ಒಳ್ಳೆ ಗುರುಗಳವರು. ಎಸ್. ಯಾವುದಾದ್ರೂ ಹಾಡು ನಮಗೋಸ್ಕರ, ಅಂದರೆ ಇವಾಗ ಎಲ್ಲದರಲ್ಲೂ ಜೀವನದಲ್ಲಿ ಮೊದಲು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅವರಲ್ಲಿ ಕಲಿತ ಮೊದಲ ಹಾಡು, ಅಥವಾ ಅವ್ರು ನಿಮ್ಗೆ ಕಲಿಸಿರುವ ಮೊದಲ ಹಾಡು, ಅದು ನಮ್ಮ ವೀಕ್ಷಕರಿಗೋಸ್ಕರ 2 ಲೈನ್ ಹೇಳೋದು. ನಾನು ತುಂಬ ಕಡೆ ಹೇಳಿದ್ದೀನಿ ಇದು ನನಗೆ ಅವ್ರು ಹೇಳ್ಕೊಟ್ಟ ಮೊದಲ ಹಾಡು ಅಂತ. ಕುವೆಂಪು ಅವರ ಒಂದು ಗೀತೆ, ಅವ್ರು ನನಗೆ ಹೇಳ್ಕೊಟ್ಟಂಥ ಮೊದಲ ಹಾಡು. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ, ಓ ಗುರುವೇ ಅಂತರಾತ್ಮ. ಪಾಪವಿರೇ ಪುಣ್ಯವಿರೇ ನರಕವಿರೇ ನಾಕವಿರೇ, ಪಾಪವಿರೇ ಪುಣ್ಯವಿರೇ ನರಕವಿರೇ ನಾಕವಿರೇ, ಸ್ವೀಕರಿಸುವ ಗುರುವೇ ಅಂತರಾತ್ಮ. ಅಂದ್ರೆ ಮೈಸೂರು ಆನಂದ ಸ್ವಾಮಿ ಅವರಿಂದ ನೀವು ಕಲ್ತಿದ್ದೇನು, ಅಂದ್ರೆ ಈ ಅಂಶನ ಕಲ್ತೆ ಅಂತ? ಅವರಿಂದ ನಾನು ಕಲ್ತಿದ್ದೇನು ಅಂದ್ರೆ ಸುಗಮ ಸಂಗೀತದ ಅವರಿಂದ ಮತ್ತು ಅಶ್ವಥ್ ಅವರಿಂದ, ಇಬ್ಬರಿಂದನೂ ನಾನು ಕಲ್ತಿದ್ದು. ಅನಂತ ಸ್ವಾಮಿ ಅವರಿಂದ ಕಲ್ತಿದ್ದು, ಒಂದು ಕಾಂಪೋಸಿಷನ್ ಮಾಡಬೇಕಾದ್ರೆ ಎಷ್ಟು ರೀತಿಯ ಶೈಲಿಗಳಲ್ಲಿ ಅವ್ರು ಕಂಪೋಸ್ ಮಾಡಿದ್ದಾರೆ ಅನಂತ ಸ್ವಾಮಿ ಅವರು. ನೀವು ಠುಮ್ರಿ ಥರ ತಗೊಂಡ್ರೆ ಠುಮ್ರಿ ಥರ ಇದೆ, ಭಜನ್ ಥರ ತಗೊಂಡ್ರೆ ಭಜನ್ ಶೈಲಿ ಇದೆ, ವೆಸ್ಟರ್ನ್ ಶೈಲಿಯಲ್ಲಿ ಕಂಪೋಸ್ ಮಾಡಿದ್ದಾರೆ. ಕಾರ್ಡ್ ಬೇಸ್ಡ್ ಅಂದರೆ ವೆಸ್ಟರ್ನ್
ಕಾರ್ಡ್ ಬೇಸ್ಡ್ ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ, ರಾಗಾಧಾರಿತ ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ. ನಮ್ಮ ಮ್ಯೂಸಿಕಲ್ ಭಾಷೆಯಲ್ಲಿ ಹೇಳೋದಾದರೆ 4 ಬೀಟ್ ಆರ್ 6 ಬೀಟ್, ಆ ಥರದ 5 ಬೀಟ್, ಈ ಥರದ ಛಂದಸ್ಸಿರುವಂಥ ಕವಿತೆಗಳನ್ನು ಕಂಪೋಸ್ ಮಾಡಿದ್ದಾರೆ. ಗಪದ್ಯಗಳು ಅಂದರೆ ಪ್ರೊಸೈಕ್ ಗೀತೆಗಳನ್ನು ಕಂಪೋಸ್ ಮಾಡಿದ್ದಾರೆ. ಇವಾಗ ನೀವು ಕುರಿಗಳು ಸಾರ್ ಕುರಿಗಳು ಹಾಡು ಕೇಳಿದ್ರೆ ಅದು ಒಂದು ಪದ್ಯದ ಅಂದರೆ ಒಂದು ಲಿರಿಕಲ್ ಇದು ಹಾಡು ಅಂತ ಇದರಲ್ಲಿ ಇಲ್ಲ, ಮೀಟರಲ್ಲಿ ಇಲ್ಲ. ಅದು ಎಡ ದಿಕ್ಕಿಗೆ ಬಲ ದಿಕ್ಕಿಗೆ ಒಮ್ಮೆ ದಿಕ್ಕು ಪಾಲಾಗಿ, ಅದನ್ನ ಓದಿದ್ರೆ ನೀವು ಎಡ ದಿಕ್ಕಿಗೆ ಬಲ ದಿಕ್ಕಿಗೆ ಒಮ್ಮೆ ದಿಕ್ಕು ಪಾಲಾಗಿ ಹೇಗೋ ಏಗುತ್ತಿರುವ ಬರೀ ಕಿರಿಚಿ ರೇಗುತ್ತಿರುವ ನೊಣ ಕೂತರು ಬಾಗುತ್ತಿರುವ ತಿನ್ನದಿದ್ದರೂ ತೇಗುತ್ತಿರುವ ನಮ್ಮ ಕುರಿಗಳು ಸರ್ ಕುರಿಗಳು, ನಮ್ಮ ಕಾಯುವ ಕುರುಬರು ಶಾನುಭೋಗ ಗೀಚಿದ್ದಕ್ಕೆ ಹೆಬ್ಬೆಟ್ಟನ್ನು ಒತ್ತುವವರು. ಇದು ಮಾತಿನ ಹಾಗಿದೆ ಅಲ್ವಾ, ಒಂದು ಡೈಲಾಗ್ ಆಗಿದೆ. ಆದ್ರೆ ಅವರು ಅದನ್ನ ಒಂದು ಹಾಡಾಗಿಸ್ತಾರೆ. ನಮ್ಮ ಕಾಯುವ ಕುರುಬರು 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 ನಮ್ಮ ಕಾಯುವ ಕುರುಬರು ಶಾನುಭೋಗ ಗೀಚಿದ್ದಕ್ಕೆ ಹೆಬ್ಬೆಟ್ಟನ್ನು ಒತ್ತುವವರು. ನಮ್ಮ ಕಾಯುವ ಕುರುಬರು ಜಮಾವಂದಿ ಗಮಂದಾರ ಬರಲು ನಮ್ಮಳೊಬ್ಬನನ ಮೆಚ್ಚಿ ಮಸದ ಮಚ್ಚ ಹಿರಿದು ಕತ್ತಗ ಚಕ್ಕೆಂದು ಕೊಚ್ಚಿ ಬಿರಿಯಾನಿಯ ಮೆಹರ್ಬಾನಿಯ ಬಿರಿಯಾನಿಯ ಮೆಹರ್ಬಾನಿಯ ಮಾಡಿ ಕೈಯ ಜೋಡಿಸುತ್ತಾ ಕಿಸೆಗೆ ಹಸಿರು ನೋಟ ತುರುಕಿ ನುಡಿಗೆ ಬೆಣ್ಣೆ ಹಚ್ಚುವವರು ನಮ್ಮ ಕಾಯುವ ಕುರುಬರು. ಇದೆಷ್ಟು ರಿದಮಿಕ್ ಆಗಿದೆ ಹಾಡು, ಬಟ್ ಅದು ಪದ್ಯ ಆಗಿಲ್ಲ. ನಿಸಾರ್ ಅಹಮದ್ ಅವರು ಇದನ್ನ ಹಾಡ್ಲಿ ಅಂತ ಬರ್ದಿದ್ದಲ್ಲ, ಇದನ್ನ ಓದ್ಲಿ ಅಂತ ಬರ್ದಿದ್ದು. ಅವ್ರು ಅದನ್ನ ಹಾಡಾಕ್ಸಿದ್ರು. ಸೊ ಈ ಒಂದು ಕಂಪೋಸರ್ ಆಗಿ ಅವ್ರಿಗೆ ಇರುವಂತಹ ಈ ಕ್ವಾಲಿಟಿ, ಇದನ್ನ ನಾನು ಅವರಿಂದ ಕಲಿತೆ. ಇನ್ನು ರಾಜು ಅನಂತ್ ಸ್ವಾಮಿ ಅವ್ರ ಹೇಳೋದಿದ್ರೆ ಅವರ ಒಂದು ವ್ಯಕ್ತಿತ್ವದಲ್ಲಿ ಅಥವಾ ನೀವೆಲ್ಲರೂ ಜೊತೆಗೆ ಸಂಗೀತವನ್ನ ಕಲ್ತವ್ರು ಎಲ್ಲರೂ ಕೂಡ ಸ್ಟೇಜ್ ಕೂಡ ಶೇರ್ನ ಮಾಡ್ಕೊಂಡು ಮ್ಯೂಸಿಕ್ ಕಾನ್ಸರ್ಟ್ ಎಲ್ಲ ಮಾಡ್ತಿದ್ರಿ. ಒಂದು ಸ್ವೀಟ್ ಮೆಮೊರೀಸ್ ಆ ಟೈಮ್ನಲ್ಲಿ. ಈಗಿನ ಒಂದು ದಿನಮಾನಕ್ಕೂ ಆಗಿನ ದಿನಮಾನಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಆಗ ಯಾವ ರೀತಿ ಇರ್ತಿತ್ತು? ರಾಜು ಅನಂತ್ ಸ್ವಾಮಿ ಅವ್ರ ಬಗ್ಗೆ ನೀವು ಯಾರನ್ನೇ ಕೇಳಿ, ಅವ್ರನ್ನ ಭೇಟಿಯಾದವ್ರು ಯಾರನ್ನೇ ಕೇಳಿ, ಅವ್ರು ಹೇಳೋ ಒಂದು ಮಾತಂದ್ರೆ ಅವರಿಗೆ ಇದ್ದಂಥ ಇನ್ಕ್ರೆಡಿಬಲ್ ಟ್ಯಾಲೆಂಟ್, ಸಂಗೀತದಲ್ಲಿ ಇದ್ದಂಥ ಒಂಥರ ಒಂದು ರಾಕ್ಷಸ ಟ್ಯಾಲೆಂಟ್ ಅಂತಾರಲ್ಲ ಆ ಥರದ್ದು. ಅಂದರೆ ನೀವು ಯಾವುದೇ ವಾದ್ಯ ಕೊಡಿ ಅವ್ರಿಗೆ ನುಡ್ಸಕ್ಕೆ ಬರ್ತಾ ಇತ್ತು, ಯಾವುದೇ ಸಂಗೀತದ ಪ್ರಕಾರ ಕೊಡಿ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇತ್ತು ಅವ್ರಿಗೆ. ಎಷ್ಟು ಅವರಲ್ಲಿ ಸಂಗೀತ ಇತ್ತು ಅಂದರೆ ನಾನು ಅವರಿಂದ ಕಲ್ತಿದ್ದು ಏನಂದರೆ, ಅವರ ಶಿಷ್ಯೆಯಾಗಿ ನಾನು ಬಹಳ ವರ್ಷ ಅವರಲ್ಲಿ ಕಲಿತೆ. ನಾನು ಸುಗಮ ಸಂಗೀತವನ್ನು ಅವ್ರ ಹತ್ರ ಕಲಿತೆ ಆ್ಯಂಡ್ ಸ್ಟೇಜ್ ಮೇಲೆ ಅವ್ರ ಜೊತೆ ಬಹಳ ವರ್ಷ ಹಾಡಿದೆ ನಾನು ಆ್ಯಸ್ ಅ ಪರ್ಫಾರ್ಮರ್. ನಿಜವಾಗ್ಲೂ ಸ್ಟೇಜ್ ಮೇಲೆ ಅವ್ರ ಜೊತೆ ಯಾರೇ ಪರ್ಫಾರ್ಮ್ ಮಾಡಿದ್ರು ನೀವು ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ, ಒಂದು ಹಾಡನ್ನು ಯಾವ ರೀತಿ ಕನ್ಸೆಪ್ಚುವಲೈಸ್ ಮಾಡಬಹುದು, ಅದರ ಸೌಂಡಿಂಗು, ಅದರ ಒಂದು ಕಾಂಪೋಸಿಷನನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ಬೋದು ಜನರಿಗೆ. ಏನೋ ಒಂದೇ ಹಾಡು ಒಬ್ಬ ಕಂಪೋಸ್ ಮಾಡ್ತಾರೆ, ಒಂದು ನೀವು ಅದನ್ನು ರೆಕಾರ್ಡಿಂಗಲ್ಲಿ ಕೇಳಿರ್ಬೋದು. ಅದೇ ರೆಕಾರ್ಡಿಂಗ್ ಅದೇ ಏನಂತಾರೆ ಕಾಂಪೋಸಿಷನ್ ಇಟ್ಕೊಂಡು ಅದಕ್ಕೆ ಒಂದು ಬೇರೆ ಬಣ್ಣವನ್ನು ಹೇಗೆ ಕೊಡಬಹುದು, ಅದನ್ನು ಬೇರೆ ರೀತಿ ಹೇಗೆ ಪ್ರೆಸೆಂಟ್ ಮಾಡ್ಬೋದು, ಬೇರೆ 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 ಬಣ್ಣಗಳನ್ನು ಹೇಗೆ, ಹೌ ಕೆನ್ ವಿ ಶೋ ಇಟ್ ಆನ್ ಸ್ಟೇಜ್, ಪರ್ಫಾರ್ಮೆನ್ಸಲ್ಲಿ ಹೇಗೆ ಅದನ್ನು ಆರ್ಕೆಸ್ಟ್ರಾ ಮೂಲಕ ಅಂದರೆ ನಮ್ಮ ಸಹವಾದ್ಯಗಳ ಮೂಲಕ ಅವರ ಜೊತೆಗೆ ಹೇಗೆ ನಾವು ಜನರಿಗೆ ಅದನ್ನು ಬೇರೆ ರೀತಿ ಪ್ರೆಸೆಂಟ್ ಮಾಡ್ಬೋದು. ಇದು ಅವರ ತುಂಬ ದೊಡ್ಡ ಸ್ಪೆಷಲ್ ಶಕ್ತಿ ಆಗಿತ್ತು ಅವ್ರಿಗೆ. ನಾನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ನೋಡಿದ್ದೀನಿ ಅವ್ರ ಜೊತೆ, ನಾನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಹಾಡಿದ್ದೀನಿ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಈ ಹಾಡಿದೆಯಲ್ಲ, ಅನಂತ್ ಸ್ವಾಮಿ ಅವರ ಸಂಯೋಜನೆ. ಇದನ್ನು ನಾನು ಬಹುಶಃ ಅವರ ಜೊತೆ ಒಂದು ಕಾರ್ಯಕ್ರಮಗಳಲ್ಲಿ ಒಂದು 800-900 ಸಲ ಹೇಳಿರ್ಬೋದು. ಹೌದಾ? ಅಷ್ಟು ಹಾಡ್ಬಿಟ್ಟಿದ್ದೀನಿ ಆ ಹಾಡನ್ನು ಕಾರ್ಯಕ್ರಮಗಳಲ್ಲಿ. ಪ್ರತಿ ಸಲ ಹಾಡ್ದಾಗ್ಲೂ ಅದಕ್ಕೆ ಒಂದು ಬೇರೆ ಕಲರನ್ನು ಅವರು ತಮ್ಮ ನುಡಿಸಾಣಿಕೆಯ ಮೂಲಕ, ನಾನು ಹಾಡ್ತಾ ಇದ್ದೆ ಬಟ್ ಅವ್ರು ಅದಕ್ಕೆ ಹಾರ್ಮೋನಿಯಂ ನುಡಿಸೋದ್ರ ಮೂಲಕ ಇವರು ಏನು ಸಹವಾದ್ಯದವ್ರಿಗೆ ಈ ಪ್ಯಾಟರ್ನನ್ನು ನುಡಿಸಿ, ನೀವು ಅದನ್ನು ನುಡಿಸಿ, ಬೇಸ್ ಗಿಟಾರ್ ನೀವು ಇದನ್ನು ನುಡಿಸಿ, ಬೇಸ್ ಢೋಲಕ್ ಆ್ಯಂಡ್ ತಬಲಾ ನೀವು ಈ ಪ್ಯಾಟರ್ನ್ ನುಡಿಸಿ, ಈ ಥರ ಈ ಅರೇಂಜ್ಮೆಂಟ್ ಐಡಿಯಾಸ್ ಅವ್ರಿಗೆ
ತುಂಬ ಅದ್ಭುತವಾಗಿ ಬರ್ತಿತ್ತು. ಆ್ಯಂಡ್ ನಾ ಹಾಡಿದಾಗ ಅರೆ ಈ ಅಮ್ಮ ನಾನು ದೇವರಾಣೆನ ಈ ಥರ ಹಾಡ್ಬೇಕಾದ್ರೆ ಈ ಬೇರೆ ಥರನೇ ಒಂದು ಬೇರೆ ಬಣ್ಣನೇ ಕಟ್ಟುತ್ತಾ ಇದೆಯಲ್ಲ ಈ ಹಾಡಿಗೆ ಅಂತ ಎವ್ರಿ ಟೈಮ್ ಐ ವಾಸ್ ಸರ್ಪ್ರೈಸ್ಡ್ ಆನ್ ಸ್ಟೇಜ್, ಪ್ರತಿ ಸಲನೂ. ಸೊ ಅವ್ರಿಗೆ ಆ ಒಂದು ಶಕ್ತಿ ಇತ್ತು. ಆ್ಯಂಡ್ ಅವ್ರಿಗೆ ಸಂಗೀತನೇ ಅವ್ರದ್ದು ಮೇಯ್ನ್ ಇದು. ಆ್ಯಂಡ್ ಅವರ ತಂದೆ ಆ ಹಾಡುಗಳನ್ನು ಆದಷ್ಟು ಮುಂದಿನ ಪೀಳಿಗೆಗೆ ತಲುಪಿಸ್ಬೇಕು, ಜನರಿಗೆ ತಲುಪಿಸ್ಬೇಕು ಅನ್ನೋದೇ ಅವರ ಮೇಯ್ನ್ ಉದ್ದೇಶ ಆಗಿತ್ತು. ಆ್ಯಂಡ್ ತುಂಬ ಅವರಿಂದನೂ ಕಲಿತೆ ನಾನು. ಸೊ ಇದೊಂದು ಕಡೆ ಆದರೆ ಒಂದು ನೀವು ಚಿಕ್ಕಂದಿನ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ರಿ, ಸುಗಮ ಸಂಗೀತದ ಜೊತೆಗೆ ನಂಟು ಪ್ರಾರಂಭ ಆಗಿದೆಯಾ ಅವಾಗ? ನಮಗೆ ಮೇಡಮ್ ನಿಮ್ಮ ಸಾಂಗ್ ಕೇಳಿದಾಗ ಫಸ್ಟ್ ಬರೋದೇ ಭಾವಗೀತೆಗಳು ನಂಬರ್ ಆಫ್ ಸಾಂಗ್ಸ್ ನಾನು ಚಿಕ್ಕಂದಿನ ಕೇಳ್ತಾನೆ ಬಂದಿದ್ದೀನಿ. ಸೊ ಶಾಸ್ತ್ರೀಯ ಸಂಗೀತದ ಬೇಸಿಂದ ಸುಗಮ ಸಂಗೀತದ ಜೊತೆ ಹೋದ್ರ ಅದ್ರ ಬಗ್ಗೆ ಆ ಒಂದು ಪಯಣದ ಬಗ್ಗೆ ಹೇಳೋದಿತ್ತು. ಶಾಸ್ತ್ರೀಯ ಸಂಗೀತ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಕಲಿತಾ ಇದ್ದೆ. ನನ್ನ ತಾಯಿ ನಾನು ಬೆಳೆದಿದ್ದು ಗೋವಾದಲ್ಲಿ, ಅಂದರೆ ಹುಟ್ಟಿದ್ದು ಬೆಂಗಳೂರಲ್ಲೇ. ಆದರೆ ನಮ್ಮ ತಂದೆ ಒಂದು ಪ್ರೈವೇಟ್ ಕಂಪನಿಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಗೋವಾಗೆ ಟ್ರಾನ್ಸ್ಫರ್ ಆಯಿತು. ನಾವು ಗೋವಾಗೆ ಶಿಫ್ಟ್ ಆದ್ವಿ. 14 ವರ್ಷ ಗೋವಾದಲ್ಲಿದ್ದೆ ನಾನು. ನನ್ನ ಬಾಲ್ಯವನ್ನು ನಾನು ಗೋವಾದಲ್ಲೇ ಕಲ್ತಿದ್ದು. ಸೊ ಕೊಂಕಣಿ, ಮರಾಠಿ, ಹಿಂದಿ ಇದೆಲ್ಲ ನನಗೆ ಅಲ್ಲೇ ಸ್ಕೂಲಲ್ಲೇ ಕಲ್ತಿದ್ದು ನಾನು ಈ ಭಾಷೆಗಳನ್ನ. ನಮ್ಮ ತಾಯಿಯವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ರು ಅಲ್ಲಿ ಪಂಡಿತ್ ರಾಮರಾವ್ ನಾಯಕ್ ಅವ್ರ ಹತ್ರ. ಸೊ ನನ್ನನ್ನು ನಾನು ನನ್ನ ತಂಗಿ ಇಬ್ರು ನಮ್ಮ ತಾಯಿ ಜೊತೆ ಅವಾಗೆಲ್ಲ ಈ ನ್ಯಾನಿ ಇರ್ಬೋದು, ಇದು ಎಂತ ಚೈಲ್ಡ್ ಕೇರ್ ಸೆಂಟರು ಅದೆಲ್ಲ ಏನೂ ಇರ್ಲಿಲ್ವಲ್ಲ. ತಾಯಿ ಎಲ್ಲಿ ಹೋಗ್ತಿದ್ರು ಮಕ್ಕಳು ಅವ್ರ ಜೊತೆ ಹೋಗ್ತಾ ಇದ್ರು ಅಷ್ಟೇ. ಸೊ ನಾವು ಅವ್ರ ಜೊತೆ ಹೋಗ್ತಾ ಇದ್ವಿ. ನಮ್ಮ ಮೇಷ್ಟ್ರು ತುಂಬ ಒಳ್ಳೆಯವರು, ಇವಾಗಲೂ ಗೋವಾದಲ್ಲಿದ್ದಾರೆ. ನಮ್ಮ ತಾಯಿ ಅವ್ರ ಹತ್ರ ಸಂಗೀತ ಪಾಠ ಕಲಿಬೇಕಾದ್ರೆ ನಾವು ಅಲ್ಲೇ ಆಟ ಆಡ್ಕೊಂಡು ಹಾಗೆ ಸಂಗೀತ ನಮ್ಮ ಕಿವಿ ಮೇಲೆ ಬಿದ್ದು ಹಾಗೆ ನಾವು ಸ್ವಲ್ಪ ವಯಸ್ಸಾದ್ಮೇಲೆ ಒಂದು 6 ವರ್ಷ ನನಗೆ ಆದಾಗ ನಾನು ಗುರುಗಳ ಜೊತೆ ಹಾಗೆ ನಾನು ಮ್ಯೂಸಿಕ್ಗೆ ಸೇರಿಕೊಂಡೆ. ಆ್ಯಂಡ್ ನಾನು ಗೋವಾ ಬಿಟ್ಟು ಬರೋವರೆಗೂ ಅವ್ರ ಜೊತೆ ನಾನು ಕಲಿತೆ. ನನಗೆ ನ್ಯಾಷನಲ್ ಟ್ಯಾಲೆಂಟ್ ಸ್ಕಾಲರ್ಶಿಪ್ ರಿಸರ್ಚ್ ಸ್ಕಾಲರ್ಶಿಪ್ 7 ವರ್ಷಗಳ ಕಾಲ ನಮ್ಮ ಗುರುಗಳಿಗೆ ನನಗೆ ಗ್ರಾಂಟ್ ಇತ್ತು, ಸ್ಕಾಲರ್ಶಿಪ್ ಇತ್ತು ಅವ್ರ ಹತ್ರ ಕಲ್ತಿದ್ದಕ್ಕೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲ್ತಿದ್ದಕ್ಕೆ. ಸೊ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ಸಾಕಷ್ಟು ವರ್ಷಗಳ ಕಾಲ ಕಲಿತು ಬೆಂಗಳೂರಿಗೆ ಬಂದಾಗ ನಾಟಕಗಳಲ್ಲಿ ತುಂಬ ಹಾಡ್ತಾ ಇದ್ದೆ. ನಮ್ಮ ತಾತ ಎಸ್ ಮೂರ್ತಿ ಅವರನ್ನ ಇದು ಒಂದು ಏನಂತಾರೆ ಅವರ ನಾಟಕಗಳಲ್ಲಿ, ಅವರ ತಂಡದ ನಾಟಕಗಳಲ್ಲಿ ನಾನು ಸಾಕಷ್ಟು ಹಾಡ್ತಾ ಇದ್ದೆ. ಮೇಳದಲ್ಲಿ ನಾನು ಸಾಕಷ್ಟು ಹಾಡ್ತಿದ್ದೆ. ಆ್ಯಂಡ್ ನಮ್ಮ ಕನ್ನಡದ ಒಬ್ಬ ಬಹಳ ದೊಡ್ಡ ರಂಗಭೂಮಿ ನಿರ್ದೇಶಕರು ಸುರೇಶ ಆನಗಳ್ಳಿಯವರು, ಅವರ ಒಂದು ನಾಟಕ ಡೈರೆಕ್ಟ್ ಮಾಡ್ತಾ ಇದ್ರು, ಅಂತಿಗೊನೆ ಅಂತ, ಅಂದರೆ ಆಂಟಿಗನಿ ಅಂತ, ಗ್ರೀಕ್ ನಾಟಕ. ಅದು ಕನ್ನಡದಲ್ಲಿ ಮಾಡ್ತಾ ಇದ್ರು ಅದರ ಪ್ರಯೋಗ. ಅದು ಅದರ ಒಂದು ಮೇಳದಲ್ಲಿ ನಾನಿದ್ದೆ. ಗ್ರೀಕ್ ಕೋರಸ್ ಇಸ್ ವೆರಿ ಫೇಮಸ್, ಗ್ರೀಕ್ ಕೋರಸ್ ಅಂತ. ಆ ಗ್ರೀಕ್ ಕೋರಸ್ನಲ್ಲಿ ಮೇಳದಲ್ಲಿ ನಾನು ಒಬ್ಬಳಾಗಿದ್ದೆ. ಆ್ಯಂಡ್ ಆನಗಳ್ಳಿ ಅವರ ಸಂಗೀತ ನಿರ್ದೇಶನ ಆಗಿತ್ತು, ಆ್ಯಂಡ್ ನಾಟಕದ ನಿರ್ದೇಶನ. ಆ್ಯಂಡ್ ರಾಜು ಅನಂತ ಸ್ವಾಮಿ ಅವರು, ಆನಗಳ್ಳಿ ಅವ್ರ ಸ್ನೇಹಿತರು, ಅವರು ಆ ನಾಟಕಕ್ಕೆ ಕೀಬೋರ್ಡ್ ನುಡ್ಸೋದಕ್ಕೆ ಬಂದಿದ್ರು. ಸೊ ಅಲ್ಲಿ ನಾನು ಹಾಡೋದನ್ನು ನೋಡ್ಬಿಟ್ಟು ಕೇಳ್ಬಿಟ್ಟು, ನೀನೇನು ಇನ್ನು ವಾಯ್ಸ್ ಎಲ್ಲಿ ಅಂದ್ರಲ್ಲಿ ಹೋಗ್ತಾ ಇದೆಯಲ್ಲ, ನೀನು ಬಹಳ ಚೆನ್ನಾಗಿದೆ ನಿನ್ನ ರೇಂಜ್, ನೀ ಬಾ ನಮ್ಮ ತಂದೆ ಹತ್ರ ಕಲ್ತ್ಕೊ ನೀನು ಅಂತ ರಾಜು ಅವ್ರು ಹೇಳಿದ್ರು. ನನಗೆ ಏನೂ ಗೊತ್ತಿಲ್ಲ. ರಾಜು ಅವರು ಬರೀ ಒಬ್ಬ ಸುರೇಶ್ ಆನಗಳ್ಳಿ ಅವ್ರ ಫ್ರೆಂಡ್ ಅಂತ ಅಷ್ಟೇ ಗೊತ್ತು ನನಗೆ. ಅವರು ಒಬ್ಬ ಹೆಸರಾಂತ ಸುಗಮ ಸಂಗೀತಗಾರರ ಮಗ ಅಂತಾನೂ ಗೊತ್ತಿಲ್ಲ ನನಗೆ. ಮೈಸೂರು ಅನಂತ ಸ್ವಾಮಿ ಅಂದರೆ ಯಾರು ಅಂತಾನೂ ಗೊತ್ತಿರಲಿಲ್ಲ. ಸುಗಮ ಸಂಗೀತ ಅಂದರೆ ಏನು ಅಂತಾನೂ ಗೊತ್ತಿರಲಿಲ್ಲ. ಅವರು ನನಗೆ ನೀನು ಬಾ, ನೀನು ನಮ್ಮ ತಂದೆ ಹತ್ರ ಕಲ್ತ್ಕೋ ಅಂತ ಅಂದು ಕರ್ಕೊಂಡು ಹೋದರು. ಅವ್ರು ಕರ್ಕೊಂಡು ಹೋದಾಗ ಅವ್ರ ಮುಂದೆ ನಾನು ಒಂದು ನಾಟಕದ ಗೀತೆಯನ್ನು ಹಾಡಿದ್ದೆ ಅನಂತ ಸ್ವಾಮಿ ಅವ್ರ ಮುಂದೆ. ಅವರು ನಿನ್ನ ವಾಯ್ಸ್ ಚೆನ್ನಾಗಿದೆ, ನಾಳೆಯಿಂದಾನೇ ನೀನು ನನ್ನ ಹತ್ರ ಪಾಠಕ್ಕೆ ಬಾ ಅಂತ ಹೇಳಿದ್ರು. ಅವ್ರ ಜೊತೆ ನಾನು ಪಾಠಕ್ಕೆ ಆಗ ಕಲ್ತಿದ್ದು. ನನಗೆ ಸುಗಮ ಸಂಗೀತ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಏನು ನನಗೆ ಅದು ಸ್ಟಾರ್ಟ್ ಮಾಡಿದಾಗ ಕಲಿಯೋಕ್ಕೆ, ನಾನು ಇದು ಒಂದು ರೀತಿ ಇವಾಗ ಭಜನ್ ಕಲಿತಾರೆ, ಗಜಲ್ ಕಲಿತಾರೆ. ನಾನು ಆಗ ಗಜಲ್ಸ್ ತುಂಬ ಕೇಳಿದ್ದೆ ನಾನು ಚಿಕ್ಕ ವಯಸ್ಸಿಂದ. ಆ ಥರ ಅಂತ ಇನ್ನೊಂದು ಪ್ರಕಾರ ಅಂತ ಅಷ್ಟೇ ನನಗೆ ಗೊತ್ತಿತ್ತು. ಬಟ್ ನನ್ನ ಜೀವನದಲ್ಲಿ ಇದು ಇಷ್ಟು ದೊಡ್ಡ ಒಂದು ಸ್ಥಾನವನ್ನು ಪಡೆಯುತ್ತೆ ಈ ಒಂದು ಸಂಗೀತದ ಪ್ರಕಾರ ಅಂತ ನನಗೆ ಆಗ ನಾನು ಊಹಿಸಿರ್ಲಿಲ್ಲ. ಅದು ಒಂದು ಡೆಸ್ಟಿನಿ, ಲಕ್
ಡೆಸ್ಟಿನಿ ಅಂತ. ಮೈ ಲಕ್. ಯಾಕೆಂದ್ರೆ ನಾನು ಆ ಏನೋ ನಾಟಕದಲ್ಲಿ ಸಂಗೀತ ಏನೋ ತಂಡದಲ್ಲಿದ್ದೆ, ನಾನು ಆ ನಾಟಕದಲ್ಲಿ ಮೇಳದಲ್ಲಿ ಹಾಡ್ತಾ ಇದ್ದೆ. ಆ ನಾಟಕಕ್ಕೆ ರಾಜು ಅವರು ಕೀಬೋರ್ಡ್ ನುಡ್ಸಕ್ ಬಂದ್ರು. ಅವರು ನನ್ನ ಹಾಡು ಕೇಳಿ ತಂದೆ ಹತ್ರ ಪಾಠಕ್ಕೆ ಕರ್ಕೊಂಡು ಹೋದ್ರು. ಅವರು ನನಗೆ ಪಾಠ ಮಾಡಿದ್ರು. ಇದೆಲ್ಲ ಲಕ್ಕೆ. ನಾನು ಹುಡ್ಕೊಂಡು ಏನು ಹೋಗ್ಲಿಲ್ಲ. ಒಂದಕ್ಕೊಂದಕ್ಕೆ ಹಂಗೆ ಲಿಂಕ್ ಆಗಿ ಕನೆಕ್ಷನ್ ಆಗಿ ನನಗೆ ಈ ಸುಗಮ ಸಂಗೀತ ನನ್ನ ಜೀವನದಲ್ಲಿ ಈಗ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ಸ್ ಇನ್ ಮೈ ಲೈಫ್, ಇಂಟಿಗ್ರಲ್ ಪಾರ್ಟ್ ಆಫ್ ಯುವರ್ ಲೈಫ್. ನನ್ನ ಪರ್ಸನಲ್ ರಿಕ್ವೆಸ್ಟ್, ಅಮ್ಮ ನಿನ್ನ ಎದೆಯಾಳದಲ್ಲಿ ದೀಪವು ನಿನ್ನದೆ, ಇಫ್ ಯು ಡೋಂಟ್ ಮೈಂಡ್. ಎಸ್ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ, ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ, ಒಲವೋಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಇದು ಒನ್ ಮೋರ್, ಇದು ಒನ್ ಮೋರೇ, ಬಟ್ ಒನ್ ಮೋರ್ ಸಾಂಗ್ ದೀಪವು ನಿನ್ನದೇ, KS ನರಸಿಂಹಸ್ವಾಮಿ ಅವರ ಕವಿತೆ ಆ್ಯಂಡ್ C ಅಶ್ವಥ್ ಅವರ ಸಂಯೋಜನೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಹಾಡಲೇಬೇಕು ಅಂತ ರಿಕ್ವೆಸ್ಟ್ ಬರುವಂಥ ಒಂದು ಹಾಡು. ಖಂಡಿತ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಬೆಳಕು. ಕೇಳ್ತಾ ಇದ್ರೆ ಭಾವಗೀತೆಗಳು ಒಂದು ಮ್ಯಾಜಿಕ್ಕೇ ಬೇರೆ ಅಲ್ವಾ ಮೇಡಮ್? ನಾವು ಸಿನಿಮಾ ಸಂಗೀತಗಳನ್ನೂ ಕೇಳ್ತಾ ಇರ್ತೀವಿ, ಅದ್ರ ಭಾವಗೀತೆ ಅನ್ನೋದು ಬೇರೊಂದು ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ನಿಮ್ಮ ಪರ್ಸನಲ್ ಒಪಿನಿಯನ್ ಭಾವಗೀತೆಗಳ ಬಗ್ಗೆ, ಯಾಕಂದ್ರೆ ನೀವು ರಂಗಭೂಮಿ ಗೀತೆಗಳನ್ನು ಹಾಡಿದ್ದೀರಾ, ಹಿನ್ನೆಲೆ ಗಾಯನ ಸಿನಿಮಾಗಳಿಗೂ ಕೂಡ ಹಾಡಿದ್ದೀರಾ. ಭಾವಗೀತೆ ಎಸ್ಪೆಷಲಿ ಪ್ಲೇಸ್ ಅ ಇಂಪಾರ್ಟೆಂಟ್ ಪ್ಲೇಸ್ ಇನ್ ಯುವರ್ ಲೈಫ್ ಅಂತ ನಾನು ಅನ್ಕೊಂತೀನಿ. ಭಾವಗೀತೆಗಳ ಬಗ್ಗೆ ಹೇಳೋದಿದ್ರೆ? ನಿಜ ಹೇಳಬೇಕಾದ್ರೆ ನಾನು ಒಂಥರ ಭಾವಗೀತೆಯ ವ್ಯಾಲ್ಯೂ ಏನು ಅಂತ ನಾನು ಭಾವಗೀತೆ ಜಗತ್ತಿನಲ್ಲಿ ಎಂಟರಾಗಿ ಎಷ್ಟೋ ವರ್ಷಗಳ ನಂತರ ನನಗೆ ತಿಳಿಯಿತು. ಹೌದಾ? ಎಸ್. ನಾನು ಒಬ್ಬ ಒಳ್ಳೆಯ ಶಿಷ್ಯೆಯಾಗಿ ಭಾವಗೀತೆಗಳನ್ನು ಕಲಿತೆ. ಶಿಷ್ಯೆಯಾಗಿ ಕಾರ್ಯಕ್ರಮಗಳಲ್ಲಿ ಗುರುಗಳ ಜೊತೆ ಹಾಡಿದೆ. ಬಟ್ ಭಾವಗೀತೆ ಅಂದರೆ ನಿಜವಾಗ್ಲೂ ಏನು, ಭಾವಗೀತೆಗಳ ಏನು ವ್ಯಾಲ್ಯೂ ಏನು ಅನ್ನೋದು ನನಗೆ ನಿಧಾನಕ್ಕೆ ನನಗೆ ತಿಳಿತಾ ಬಂತು. ನಾನು ಗೋವಾದಲ್ಲಿ 14 ವರ್ಷ ನನ್ನ ಬಾಲ್ಯವನ್ನು ನಾನು ಗೋವಾದಲ್ಲಿ ಕಳೆದಿದ್ದರಿಂದ ನನಗೆ ಓದೋಕ್ಕೆ ಬರೆಯೋಕ್ಕೆ ಇಂಗ್ಲಿಷ್, ಹಿಂದಿ, ಕೊಂಕಣಿ ಈ ಭಾಷೆಗಳು ಬರ್ತಿದ್ವು. ಕನ್ನಡ ಟಚ್ ಇರಲಿಲ್ಲ. ಶಾಲೆಯಲ್ಲಿ ನಾನು ಕಲೀಲಿಲ್ಲ. ಮನೆಯಲ್ಲಿ ಕನ್ನಡ ಮಾತಾಡ್ತಿದ್ವಿ, ಆದರೆ ನಾವು ಎಷ್ಟರ ಮಟ್ಟಿಗೆ ಅದು ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರ್ತಿರ್ಲಿಲ್ಲ ನನಗೆ. ನಾನು ಹೈಸ್ಕೂಲಲ್ಲಿ ಬಂದ್ಮೇಲೆ ನಾನು ಇಲ್ಲಿಗೆ ಬಂದಾಗಲೇ ಕಲ್ತಿದ್ದೆ. ನಾನು ಕನ್ನಡ ಓದೋಕೆ ಬರೆಯೋಕೆ ಕಲ್ತಿದ್ದೆ.
ಸೊ ನನಗೆ ಈಗಲೂ ಇಂಗ್ಲಿಷ್ ಓದೋದಷ್ಟು ಫಾಸ್ಟಾಗಿ ನಾನು ಕನ್ನಡ ಓದೋಕ್ಕೆ ನನಗೆ ಇನ್ನೂ ಅದು ಅಭ್ಯಾಸ ಆಗಿಲ್ಲ. ಆದರೆ ಕನ್ನಡ ಸಾಹಿತ್ಯಕ್ಕೆ ಒಂದು ಎಂಟ್ರಿಯನ್ನು ನನಗೆ ಕೊಟ್ಟಿದ್ದು ಸುಗಮ ಸಂಗೀತ, ಭಾವಗೀತೆ. ಸಾಹಿತ್ಯ ಲೋಕದ ಏನಂತಾರೆ ಒಂದು ಖಜಾನೆ ಅದನ್ನು ತೆರೆದಿಟ್ಟಿದ್ದು ನನಗೆ ಪರ್ಸ್ನಲಿ ಸುಗಮ ಸಂಗೀತ. ಆ್ಯಂಡ್ ನನಗನ್ಸತ್ತೆ ನನ್ನ ರೀತಿ ಎಷ್ಟೋ ಜನ ಇರ್ತಾರೆ, ಅವರು ಸಾಹಿತ್ಯವನ್ನು ಓದಿರೋದಿಲ್ಲ, ಏನು ಪುಸ್ತಕಗಳನ್ನು ಓದದೇ ಇರುವಂಥ ಎಷ್ಟೋ ಜನ ಇರ್ತಾರೆ, ಕನ್ನಡವನ್ನು ಓದದೇ ಇರುವಂಥವ್ರು ಎಷ್ಟೋ ಜನ ಇರ್ತಾರೆ. ಆದರೆ ಸಂಗೀತವನ್ನು ಕೇಳಿಸ್ಕೊಳ್ಳೋರು ಆಗಿರ್ತಾರೆ ಅವರು. ಸುಗಮ ಸಂಗೀತದ ಮೂಲಕ ಬೇಂದ್ರೆ, ಕುವೆಂಪು, ಅಡಿಗರು, ನರಸಿಂಹಸ್ವಾಮಿಯವರು ಎಲ್ಲ ನಮ್ಮ ಕನ್ನಡದ ಶ್ರೇಷ್ಠ ಕವಿಗಳ ಸಾಹಿತ್ಯ, ಕವಿಗಳ ಕವಿತೆಗಳು, ಎಲ್ಲ ಕವಿತೆಗಳು ಅಂತ ಹೇಳಲ್ಲ, ಎಲ್ಲ ಸಾಹಿತ್ಯ ಅಂತ ಹೇಳಲ್ಲ, ಆದರೆ ಬಹಳ ಅದ್ಭುತವಾದ ಸಾಹಿತ್ಯವನ್ನು, ಅದರ ಕವಿತೆಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ಭಾವಗೀತೆ ಮಾಡಿದೆ. ಅದು ಒಂದು. ಭಾವಗೀತೆ ಹಾಡಬೇಕಾದ್ರೆ, ಆಮೇಲೆ ಕೇಳಿಸ್ಕೋಬೇಕಾದ್ರೆ ನನಗೆ ಏನು ಅದರಲ್ಲಿ ರೋಮಾಂಚನ ಆಗೋದು ಅಂದರೆ, ಒಂದು ಹಾಡನ್ನು ನಾನು ಎಷ್ಟು ಸಲ ಹಾಡಿದ್ರೂ ಅದರಲ್ಲಿ ಹೊಸದನ್ನು ಕಾಣಬಹುದು ನಾನು. ಅದು ಕವಿತೆಗೆ, ಕಾವ್ಯಕ್ಕೆ ಇರುವಂಥ ಒಂದು ಶಕ್ತಿ. ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಭಾವಗೀತೆ, ಇದರ ಜೊತೆಗೆ ಸಿನಿಮಾದಲ್ಲಿ ಹಿನ್ನೆಲೆ ಗಾಯನ ಕೂಡ. ಈ ಒಂದು ಅಂದರೆ ಸಿನಿಮಾ ಕ್ಷೇತ್ರಕ್ಕೆ ಆಬ್ವಿಯಸ್ಲಿ ಇವೆಲ್ಲ ಪ್ಯಾರಲಲಿ ಎಲ್ಲ ಒಂದಕ್ಕೊಂದು ನಂಟಿದ್ದೇ ಇರುತ್ತೆ. ಸಿನಿಮಾ ಕ್ಷೇತ್ರಕ್ಕೆ ಹಿನ್ನೆಲೆ ಗಾಯನದ ಒಂದು ಅವಕಾಶ ಬಂದಿದ್ದು, ಮತ್ತು ನೀವು ದುನಿಯಾ ಮೂವಿಯಲ್ಲಿ ಹಾಡಿರುವಂಥ ನೋಡಯ್ಯ ಕೋಟೆಲಿಂಗವೇ, ಅದಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಬಂತು. ಸಿನಿಮಾ ಹಿನ್ನೆಲೆ ಗಾಯನದ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಿದ್ರೆ ಅಲ್ಲಿ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ನೆನಪು ಮಾಡ್ಕೊಳ್ಳೋದಿದ್ರೆ ಆ ಹಿನ್ನೆಲೆ ಗಾಯನಕ್ಕೆ ಸಂಬಂಧಪಟ್ಟಂತೆ. ಸಿನಿಮಾದಲ್ಲಿ ನಾನು ಹಾಡೋದು ಕಡಿಮೆ. ಅಂದರೆ ನಾನು ಐ ಥಿಂಕ್ ನನ್ನ ದನಿ, ನನ್ನ ವಾಯ್ಸ್ ಇದೆಯಲ್ಲ, ಅದು ಬಹುಶಃ ಒನ್ ಕ್ವಿಂಟಸೆನ್ಷಿಯಲ್ ಹೀರೋಯಿನ್ ಅಂತ ಇರ್ತಾರಲ್ಲ, ಆ ದನಿಗೆ ನನ್ನ ದನಿ ಮ್ಯಾಚ್ ಆಗಲ್ಲ ಅನಿಸುತ್ತೆ. ಸೊ ಕಮರ್ಷಿಯಲ್ ಚಿತ್ರರಂಗದಲ್ಲಿ ಒಂದು ಹೀರೋಯಿನ್ಗೆ ಒಂದು ರೀತಿಯಾದ ಒಂದು ರಿಕ್ವೈರ್ಮೆಂಟ್ ಇದೆ. ಆ ಹೀರೋಯಿನ್ ಹೀಗೆ ಇರಬೇಕು, ಅವಳು ನೋಡೋಕೆ ಹೀಗಿರಬೇಕು, ಅವಳ ದನಿ ಹೀಗಿರಬೇಕು, ಅವಳು ಹಾಡಿದಾಗ ಅವಳ ದನಿ ಹೀಗಿರಬೇಕು, ಆ ಒಂದು ರಿಕ್ವೈರ್ಮೆಂಟ್ ಇದೆ. ಆ ಹೀರೋಯಿನ್ನಿನ ವಾಯ್ಸ್ ಇದೆಯಲ್ಲ, ಅದು ನನ್ನ ವಾಯ್ಸ್ ಅಲ್ಲ. ಓಕೆ, ಆ ರೀತಿ ಇಟ್ ಹ್ಯಾಸ್ ಟು ಬಿ ವೆರಿ ಥಿನ್, ಬಹಳ ಸ್ವೀಟ್ ಆಗಿರಬೇಕು, ಬಹಳ ತೆಳು ಇರಬೇಕು, ದನಿನೂ ತೆಳು ಇರಬೇಕು, ಮೈಯೂ ತೆಳು ಇರಬೇಕು. ದಟ್ ಈಸ್ ದ ರಿಕ್ವೈರ್ಮೆಂಟ್ ಫಾರ್ ದ ಹೀರೋಯಿನ್. ಅಂದ್ರೆ ನೀವು ಲಿಮಿಟೇಷನ್ಸ್ ಅಂತ ಅನ್ಬೋದಾ ಮ್ಯಾಮ್ ಅದನ್ನ? ಅಂದ್ರೆ ಇಷ್ಟೇ ಲಿಮಿಟೇಷನ್ ಚೌಕಟ್ಟಿನಲ್ಲಿ ಇರುತ್ತೆ ಅಂತ ಹೇಳ್ತೀರಾ ನೀವು ಅದನ್ನ? ಅಲ್ಲ, ದಟ್ ಈಸ್ ಏನಂತಾರೆ, ಹೆಣ್ಣಿನ ಇಮೇಜ್ ಅನ್ನ ಮಾರ್ಕೆಟ್ ಮಾಡ್ತಾರೆ ಇನ್ ಕಮರ್ಷಿಯಲ್ ಸಿನಿಮಾ. ಆ ಇಮೇಜನ್ನ ಮಾತ್ರ ಅವರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಫಾರ್ ಅ ಲಾಂಗ್ ಟೈಮ್. ಸೊ ಐ ಥಿಂಕ್ ನನ್ನ ದನಿ ಆ ಇಮೇಜಿಗೆ ಸೆಟ್ ಆಗಲ್ಲ. ಮೈ ವಾಯ್ಸ್ ಇಸ್ ಮೋರ್ ಥಿಕ್, ಇನ್ನು ಥಿಕ್ ಇದೆ ನನ್ನ ವಾಯ್ಸು. ಆ್ಯಂಡ್ ಬಹುಶಃ ನನ್ನ ದನಿ ಆ ಒಂದು ಇಮೇಜ್ ಆಫ್ ದ ಹೀರೋಯಿನ್ ಇದೆಯಲ್ಲ, ಅದಕ್ಕೆ ಸೆಟ್ ಆಗಲ್ಲ. ಸೊ ನನಗೆ ಚಿತ್ರರಂಗದಲ್ಲಿ ಅವಕಾಶಗಳು ಅಷ್ಟೊಂದು ಸಿಗಲಿಲ್ಲ. ಸಿಕ್ಕಿದ ಅವಕಾಶಗಳು ನನಗೆ ಬಹಳ ಖುಷಿ ತಂದಂಥ ಅವಕಾಶಗಳು. ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಐ ಆಮ್ ವೆರಿ ಹ್ಯಾಪಿ. ನಾನು ಬೇರೆ ಬೇರೆ ರೀತಿಯ ಹಾಡುಗಳನ್ನು ಬೇರೆ ಬೇರೆ ಸಂಗೀತ ನಿರ್ದೇಶಕರ ಜೊತೆ ಹಾಡಿರೋದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ನನ್ನ ಮೊದಲ ಚಿತ್ರಗೀತೆಯನ್ನು ನಾನು ಹಾಡಿದ್ದು ನಾನು 9ನೇ ಕ್ಲಾಸಲ್ಲಿದ್ದಾಗ. ಹೌದು, ಗೌರಿ ಶಂಕರ ಅನ್ನೋ ಒಂದು ಚಿತ್ರಕ್ಕೆ ಹಂಸಲೇಖ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದಂಥ ಒಂದು 2 ಚಿತ್ರಗೀತೆಗಳ ವಚನಗಳನ್ನು ಹಾಡಿದೆ ನಾನು. ಓಕೆ, ಸಿನಿಮಾಗೆ? ಎಸ್, ಗೌರಿ ಶಂಕರ ಅನ್ನೋ ಇದು. ಯಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ಶುಭ ಲಗ್ನವೆನ್ನಿರಯ್ಯ. ಈ ಹಾಡನ್ನ ನಾನು ಹಂಸಲೇಖ ಅವರ ನಿರ್ದೇಶನದಲ್ಲಿ ಹಾಡಿದೆ. ಅಂದ್ರೆ ಕರ್ನಾಟಕಕ್ಕೆ ಬಂದಿದ್ರೆ ಅನ್ಕೋತೀನಿ ಆ ಟೈಮ್ನಲ್ಲಿ. ಹೈಸ್ಕೂಲ್ನಲ್ಲಿ? ಹೈಸ್ಕೂಲಲ್ಲಿದ್ದೆ ನಾನು, 9ನೇ ಕ್ಲಾಸಲ್ಲಿದ್ದೆ. ಎಸ್, 9th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಆ ಟೈಮ್ನಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು. ಎಸ್, ಆವಾಗ ನಾನು ಮೊದಲನೇ ಸಲ ನಾನು ಆ ಚಿತ್ರದ ನಿರ್ದೇಶಕರು ಅಶೋಕ್ ಬಾದರ್ದಿನ್ನಿ ಅಂತ, ಅವರು ನಾಟಕದ ನಿರ್ದೇಶಕರು ಪ್ಲಸ್ ಸಿನಿಮಾ ನಿರ್ದೇಶಕರು ಆಗಿದ್ರು. ಅವರು ನನ್ನನ್ನು ಹಂಸಲೇಖ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ನಾನು ಹಾಡಿದೆ ಆ ಮೊದಲ ಹಾಡು. ಅದಾದಮೇಲೆ ಆಗಾಗ ಪ್ರತಿ ವರ್ಷವೂ ಒಂದೋ ಎರಡೋ ಹಾಡು ಹಾಡ್ತಾನೆ ಬಂದಿದ್ದೀನಿ ನಾನು. ಆ್ಯಂಡ್ ಬಹುಶಃ ನಾನು
ದುನಿಯಾ ಚಿತ್ರದ ನೋಡಯ್ಯ ಕ್ವಾಟೆಲಿಂಗವೇ ಹಾಡಿದಾಗ ಅದು ಸೂಪರ್ ಹಿಟ್ ಆಯಿತು. ಹೌದು. ಅಲ್ಲಿವರೆಗೂ ನಾನು ಅಟ್ಲೀಸ್ಟ್ ಒಂದು 25-30 ಹಾಡು ಹಾಡಿದ್ದೆ ಚಿತ್ರಗಳಲ್ಲಿ, ಬಟ್ ಅದು ಅಷ್ಟು ಸೂಪರ್ ಹಿಟ್ ಆಗಿರಲಿಲ್ಲ. ಅಂದರೆ ನಾನು ಅದಕ್ಕೆ ಮುಂಚೆ ಒಂದು ಗುರುಕಿರಣ್ ಅವ್ರದ್ದು ತುಂಬ ಚೆನ್ನಾಗಿರೋ ಒಂದು ಹಾಡು ಮಾತು ಮುರಿದೆ ಅನ್ನೋ ಒಂದು ಹಾಡನ್ನು ಹಾಡಿದ್ದೆ. ಇವ್ರದ್ದು ಬಿ ಸುರೇಶ ಅವ್ರ ಚಿತ್ರದಲ್ಲಿ ಹಾಡಿದ್ದೆ, ಟಪೋರಿ ಅನ್ನೋ ಚಿತ್ರದಲ್ಲಿ. ಅದು ನಾನು ಹಾಡಿದ್ದೆ, ಸಾಕಷ್ಟು ಹಾಡ್ಕೊಂಡು ಬಂದಿದ್ದೆ. ಬಟ್ ದುನಿಯಾ ಚಿತ್ರದ ನೋಡಯ್ಯ ಕ್ವಾಟೆಲಿಂಗವೇ ಹಾಡಿದಾಗ ಒಂಥರ ಅದು ದುನಿಯಾ ಚಿತ್ರನೇ ಹಿಟ್ಟಾಗೋಯ್ತು, ಅದರ ಎಲ್ಲ ಗೀತೆಗಳು ಹಿಟ್ಟಾಗೋಯ್ತು. ಆ್ಯಂಡ್ ಮನೋಹರ್ ಅವರ ಸಂಗೀತ ನಿರ್ದೇಶನ ಆ್ಯಂಡ್ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅದೊಂಥರ ಒಂದು ಸೂಪರ್ ಹಿಟ್ ಸಾಂಗ್ ಆಗೋಯ್ತು. ಆ್ಯಂಡ್ ನನಗೆ ಒಂಥರ ಒಂದು ಚಲನಚಿತ್ರ ಗಾಯಕಿ ಅನ್ನೋ ಒಂದು ಐಡೆಂಟಿಟಿ ಕೂಡ ಜನರು ಒಪ್ಕೊಂಡ್ರು ಅದನ್ನ. ಅದಾದ್ಮೇಲೆ ಅದೊಂದು ಸಾರಿ ಐ ಆಮ್ ಟ್ರಬಲಿಂಗ್ ಯು. ನೋಡಯ್ಯ ಕ್ವಾಟೆಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ ಅಂಗೈಯಷ್ಟಗಲಾಗೂಡೋ ಆದ್ರೂ ದರ್ಬಾರ್ ನೋಡು ಪ್ರೀತಿಲಿ ಲೋಕ ಮರ್ತವೇ ನೋಡಯ್ಯ ಕ್ವಾಟೆಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ ನೋಡಯ್ಯ ಕ್ವಾಟೆಲಿಂಗವೇ. ಈಗಲೂ ಇಟ್ ಸೌಂಡ್ಸ್ ಲೈಕ್ ಫ್ರೆಶ್. ಆವಾಗ ಕೇಳಿದ ಸಾಂಗ್ ಈಗಲೂ ಅದೇ ರೀತಿ ಸೌಂಡ್ ಆಗ್ತಾ ಇದೆ. ರಂಗಭೂಮಿ ಬಗ್ಗೆ, ಅದರ ಒಡನಾಟದ ಬಗ್ಗೆ ಹೇಳೋದಿದ್ರೆ? ರಂಗಭೂಮಿ ಡಸ್ ನಾಟ್ ಇಂಟ್ರೆಸ್ಟ್ ಯು ಅಂತ ನೀವು ಕೇಳಿದ್ರೆ ನಂಗೆ ನಗು ಬರುತ್ತೆ ಅಷ್ಟೇ. ರಂಗಭೂಮಿ ಒಳಗಡೆ ನಾನು ಬೆಳೆದಿರೋಳು. ರಂಗಭೂಮಿಯಲ್ಲಿ ಒಂದು ಪಾತ್ರದ ತಯಾರಿ ಯಾವ ರೀತಿ ಇರುತ್ತೆ? ನನಗೆ ರಂಗಭೂಮಿ ಯಾಕೆ ಇಷ್ಟ ಆಗುತ್ತೆ ಆಸ್ ಎನ್ ಆಕ್ಟ್ರೆಸ್, ಅವರು ತಮ್ಮ ದನಿಯನ್ನ ಇನ್ನು ಮೆತ್ತಿಗೆ 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 ಮಾಡ್ತಾ ಹೋದ್ರು. ಗಲಾಟೆ ಮಾಡ್ತಾ ಇದ್ದಂಥ ಮಕ್ಕಳು ಅಲ್ಲಿ ಏನು ಕೇಳಿಸ್ತಾ ಇಲ್ವಲ್ಲ ಕೇಳಿಸ್ತಾ ಇಲ್ವಲ್ಲ ಕೇಳಿಸ್ತಾ ಇಲ್ವಲ್ಲ ಅಂತ ಅವ್ರ ಗಲಾಟೆಯನ್ನು ಕಡಿಮೆ ಮಾಡಿದ್ರು. ಎಲ್ಲವನ್ನ ನಾವು ಆ್ಯಸ್ ಎ ಗ್ರೂಪ್ ಮಾಡ್ತಾ ಇರ್ತೀವಿ. ಸೊ ಐ ಲರ್ನ್ಡ್ ಅ ವೆರಿ ಬಿಗ್ ಲೆಸನ್ ಅವತ್ತು.